ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ದಿಢೀರ್ ಅಂತ ಚಿನ್ನದ ರೇಟ್ ಕುಸಿಯುತ್ತೆ ಅಂತ ಹೇಳಲಾಗ್ತಿದೆ. ಈಗಿನ ಟ್ರೆಂಡ್ ನೋಡಿದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋರು ಮತ್ತು ಸಾಮಾನ್ಯ ಗ್ರಾಹಕರ ತಲೆಯಲ್ಲಿ ಏನಪ್ಪಾ ಚಿನ್ನದ ಬೆಲೆ 1 ಲಕ್ಷ ರೂಪಾಯಿ ಕೆಳಗೆ ಬಂದು ಬಿಡುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ಮೂಡಿದೆ. ಹಾಗಾದ್ರೆ ಚಿನ್ನದ ಬೆಲೆ ಏರುತ್ತಾ ಇಳಿಯುತ್ತಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಚಿನ್ನ ಅಂದರೆ ಅದೊಂದು ಸುರಕ್ಷಿತ ತಾಣ ಅಥವಾ ಸೇಫ್ ಇನ್ವೆಸ್ಟ್ಮೆಂಟ್ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಹೀಗಾಗಿ ದೇಶ ವಿದೇಶಗಳಲ್ಲಿ ಆರ್ಥಿಕ ಅನಿಶ್ಚಿತತೆ ಎದುರಾದಾಗ, ಯುದ್ಧದ ಕಾರ್ಮೋಡ ಕವಿದಾಗ ಅಥವಾ ಹಣದುಬ್ಬರ ಮಿತಿ ಮೀರಿದಾಗ ಜನ ತಮ್ಮ ದುಡ್ಡನ್ನು ಸೇಫ್ ಮಾಡ್ಕೊಳ್ಳೋಕೆ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾರೆ. ಹೀಗಾಗಿ ಸಹಜವಾಗಿ ಬಂಗಾರದ ಬೆಲೆ ಮತ್ತೆ ರಾಕೆಟ್ ವೇಗದಲ್ಲಿ ಏರಿಕೆಯಾಗ್ತದೆ. ಹಾಗಾಗಿ ದೀರ್ಘಾವಧಿಯಲ್ಲಿ ಚಿನ್ನದ ಬೆಲೆ ಮತ್ತೆ ಏರುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಲಾಗ್ತಿದೆ. ಬೆಲೆ ಸ್ವಲ್ಪ ಕಮ್ಮಿ ಆಗ್ತಿದೆ ಅಂದಾಕ್ಷಣ ದಿಢೀರ್ ಅಂತ ದೊಡ್ಡ ಮೊತ್ತದ ಹಣವನ್ನು ಚಿನ್ನದ ಮೇಲೆ ಸುರಿಯಲು ಹೋಗಬೇಡಿ. ಬೆಲೆ ಕುಸಿತದ ಈ ಸಮಯದಲ್ಲಿ SIP ವಿಧಾನದ ಮೂಲಕ ಹಂತ ಹಂತವಾಗಿ ಚಿನ್ನದಲ್ಲಿ ಹೂಡಿಕೆ ಮಾಡೋದು ಜಾಣತನ. ನೀವು ಲಾಂಗ್ ಟರ್ಮ್ ಅಥವಾ ದೀರ್ಘಾವಧಿಯ ಲಾಭದ ಗುರಿ ಹೊಂದಿದ್ರೆ ಬಂಗಾರ ಈಗಲೂ ಕೂಡ ನಿಮಗೊಂದು ಪಕ್ಕಾ ಮತ್ತು ಸುರಕ್ಷಿತ ಹೂಡಿಕೆಯ ಆಯ್ಕೆ ಅಂತ ಹೇಳಬಹುದು. ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನದ ಬೆಲೆ ಇಳಿಕೆಯ ಹಾದಿಯಲ್ಲಿದ್ರೂ ಅದು 1 ಲಕ್ಷ ಕೆಳಗೆ ಬಂದು ನಿಲ್ಲುತ್ತೆ ಅಂತ ನಿರೀಕ್ಷಿಸೋದು ಅಷ್ಟು ಸುಲಭ ಅಲ್ಲ. ಮಾರುಕಟ್ಟೆಯಲ್ಲಿ ಎಷ್ಟೇ ಅಲ್ಪಾವಧಿಯ ಏರಿಳಿತಗಳು ಬಂದರೂ ದೀರ್ಘಾವಧಿಯಲ್ಲಿ ಚಿನ್ನ ತನ್ನ ರಾಜಗಾಂಭೀರ್ಯ ಹಾಗೂ ಪ್ರಾಮುಖ್ಯತೆಯನ್ನು ಉಳಿಸ್ಕೊಳ್ತದೆ ಅನ್ನೋದು ಎಕ್ಸ್ಪರ್ಟ್ಗಳ ಭರವಸೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ದುಡ್ಡು ಹಾಕೋದು ಬೆಸ್ಟ್. ಇನ್ನು ಇವತ್ತಿನ ಮಾರುಕಟ್ಟೆ ದರ ನೋಡೋದಾದರೆ 22 ಕ್ಯಾರೆಟ್ ಚಿನ್ನದ ಬೆಲೆ 14,715 ರೂಪಾಯಿ ಆಗಿದೆ. 18 ಕ್ಯಾರೆಟ್ ಚಿನ್ನದ ಬೆಲೆ 12,080 ರೂಪಾಯಿ ಆಗಿದೆ. ಹಾಗೆ 1 kg ಬೆಳ್ಳಿಯ ಬೆಲೆ ಬರೋಬ್ಬರಿ 2,53,456. ಹೀಗಾಗಿ ಬೆಳ್ಳಿ ಖರೀದಿಸುವಾಗ ಈ ಮೂಲ ಬೆಲೆಯ ಜೊತೆಗೆ 3% GST ಕೂಡ ಸೇರ್ಪಡೆ ಆಗುತ್ತೆ. ಸೊ ಹೀಗಾಗಿ ಚಿನ್ನದ ಬೆಲೆ ಇಳಿಕೆ ಆಗುತ್ತೆ, ಆದರೆ ಅಷ್ಟರ ಮಟ್ಟಿಗೆ ಇಳಿಕೆ ಆಗೋದಿಲ್ಲ. ಹೀಗಾಗಿ ಚಿನ್ನ ಒಳ್ಳೆಯ ಹೂಡಿಕೆ, ಇನ್ವೆಸ್ಟ್ ಮಾಡಿಬಿಡೋಣ ಅನ್ನೋದಕ್ಕೂ ಮೊದಲು ಯೋಚನೆ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.